ಈಶಾವಾಸ್ಯೋಪನಿಷತ್ತಿನ 15ನೇ ಮಂತ್ರವು ಜೀವನ ಮತ್ತು ಜಗತ್ತಿನ ಮೂಲತತ್ವವನ್ನು ಅತ್ಯಂತ ಸೂಕ್ಷ್ಮ, ನಿಖರ ಮತ್ತು ಸ್ಪಷ್ಟ ರೀತಿಯಲ್ಲಿ ವಿವರಿಸುತ್ತದೆ. ಈ ಮಂತ್ರವು ಜೀವಿಯ ದೃಷ್ಟಿಗೆ ಸಂಪೂರ್ಣತೆಯ, ಸಮಗ್ರತೆಯ ಮತ್ತು ಶಾಶ್ವತತೆಯ ದೃಷ್ಟಿಕೋನವನ್ನು ಒದಗಿಸುತ್ತದೆ. ಮಂತ್ರವು ಹೇಳುವ ಮೂಲತತ್ವವೇ ಜಗತ್ತು ಯಾವುದಕ್ಕೂ ಪರಮೇಶ್ವರದಿಂದ ಬೇರೆಯದೇ ಇಲ್ಲ ಎಂಬುದು. ಅಸುರ್ಯ ಇಮಾ ಜಗತ್ ಎಂಬ ಭಾಗದಲ್ಲಿ ಉಪನಿಷತ್ತು ಹೇಳುವುದು, ಜಗತ್ತಿನಲ್ಲಿರುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಜೀವಿ, ಪ್ರತಿಯೊಂದು ವಸ್ತು ಯಾವುದಕ್ಕೂ ಸ್ವತಂತ್ರ ಶಕ್ತಿ ಇಲ್ಲ. ಎಲ್ಲವೂ ಪರಮೇಶ್ವರನ ನಿಯಂತ್ರಣದಲ್ಲಿ, ಅವನ ಶಕ್ತಿಯ ಹರಿವಿನಲ್ಲಿ, ಅವನ ಸಾನ್ನಿಧ್ಯದಲ್ಲಿ ನಡೆಯುತ್ತಿದೆ ಎಂಬುದು. ಇದು ಮಾತ್ರ ತತ್ವಜ್ಞಾನವಲ್ಲ, ಇದು ಜೀವನವನ್ನು ನೋಡುವ ದಾರ್ಶನಿಕ ದೃಷ್ಟಿಕೋನವೂ ಆಗಿದೆ. ಮಾನವನ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಾಹ್ಯ ಲೋಕದಲ್ಲಿ ನಡೆಯುವ ಘಟನೆಗಳಿಗೆ ಹೆಚ್ಚಾಗಿ ಆಕರ್ಷಿತರಾಗುತ್ತೇವೆ. ನಾವು ಯಾರಿಗಾದರೂ ಸಂಬಂಧ ಹೊಂದುವಾಗ ಆ ವ್ಯಕ್ತಿಯ ಶಕ್ತಿ ಅಥವಾ ದುರ್ಬಲತೆಯನ್ನು ಅತಿಯಾಗಿ ಮೌಲ್ಯಮಾಪನ ಮಾಡುತ್ತೇವೆ. ನಾವು ಜಗತ್ತಿನ ಘಟನೆಗಳನ್ನು ನಮ್ಮ ನಿಯಂತ್ರಣಕ್ಕಿಂತ ದೂರ ಎಂದು ಭಾವಿಸುತ್ತೇವೆ. ಈ ಭಾವನೆಯಿಂದಾಗಿ ಹುಟ್ಟುವ ಮೋಹ, ಅಹಂಕಾರ, ಆತಂಕ, ಅಸಹನೆ, ಕೋಪ ಇವುಗಳು ವ್ಯಕ್ತಿಯ ಮನಸ್ಸನ್ನು ಅಸ್ಥಿರವಾಗಿಸುತ್ತವೆ. ಆದರೆ 15ನೇ ಮಂತ್ರವು ಹೇಳುವುದು, ಜಗತ್ತಿನ ಪ್ರತಿಯೊಂದು ಅಂಶವೂ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಜೀವಿ ಪರಮೇಶ್ವರನ ನಿಯಂತ್ರಣದಲ್ಲಿ ನಡೆಯುತ್ತಿದೆ. ಅವನು ಸೃಷ್ಟಿಸಿದ ಶಕ್ತಿ, ಅವನ ಅನಂತ ಚೈತನ್ಯ ಮತ್ತು ಅವನ ನಿಯಮಗಳ ಮೂಲಕಲೇ ಎಲ್ಲವನ್ನೂ ನಿರ್ವಹಿಸುತ್ತಾನೆ. ಈ ಅರಿವಿನಿಂದ ವ್ಯಕ್ತಿಯು ಬಾಹ್ಯತೆಯಿಂದ ಮೋಹಗೊಂಡು ಅಲೆದಾಡುವುದನ್ನು ತಪ್ಪಿಸುತ್ತಾನೆ. ಮಂತ್ರದ ಮತ್ತೊಂದು ಮಹತ್ವಪೂರ್ಣ ಭಾಗ, ಯದ್ ವಿಪರೀತಂ ಕಿಂಚನ್ ಭೂತಂ ತತ್ಸರ್ವಂ ಪರಮೇಶ್ವರಃ, ವ್ಯಕ್ತಿಗೆ ತಿಳಿಸುತ್ತದೆ, ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ವೈಪರೀತ್ಯಗಳು, ಭಿನ್ನತೆಗಳು, ಅಸಮಾನತೆಗಳು ಎಲ್ಲವೂ ಪರಮೇಶ್ವರನ ರೂಪ. ಅವನು ನಿಯಂತ್ರಿಸುತ್ತಿರುವ ಚಕ್ರದ ಭಾಗಗಳಾಗಿವೆ. ಜೀವನದಲ್ಲಿ ಎದುರಾಗುವ ಸಂಕಟಗಳು, ವೈಫಲ್ಯಗಳು, ಕಷ್ಟಗಳು ಇವು ಪರಮೇಶ್ವರನ ನಿಯಮಗಳಂತೆ ನಡೆಯುತ್ತವೆ. ಈ ಅರಿವಿನಿಂದ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತದೆ. ಅವನು ಪ್ರತಿಯೊಂದು ಘಟನೆಗೆ ಅತಿಯಾದ ಪ್ರತಿಕ್ರಿಯೆ ನೀಡುವುದಿಲ್ಲ. ಅವನು ಬಾಹ್ಯತೆಯಲ್ಲಿ ಅಲೆತುಂಬದೆ ಮನಸ್ಸಿನಲ್ಲಿ ಸಮತೋಲನ, ಶಾಂತಿ, ಆತ್ಮನಿರೀಕ್ಷೆ ಮತ್ತು ತತ್ವಜ್ಞಾನವನ್ನು ಹೊಂದುತ್ತಾನೆ. ಮನುಷ್ಯನು ಈ ಅರಿವನ್ನು ಜೀವನದಲ್ಲಿ ಆಂತರಿಕವಾಗಿ ಅಳವಡಿಸಿದಾಗ ಆತನು ತನ್ನೊಳಗಿನ ಆತ್ಮಚೈತನ್ಯವನ್ನು ಅರಿತುಕೊಳ್ಳುತ್ತಾನೆ. ಬಾಹ್ಯ ಲೋಕದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಸಂಬಂಧ ಅವುಗಳಲ್ಲಿ ಪರಮೇಶ್ವರನ ನಿಯಂತ್ರಣ, ಅವನ ಶಕ್ತಿ ಮತ್ತು ಚೈತನ್ಯನ ಪ್ರತಿಬಿಂಬವೆಂದು ಅವನು ತಿಳಿದುಕೊಳ್ಳುತ್ತಾನೆ. ಈ ಅರಿವಿನಿಂದ ವ್ಯಕ್ತಿಯು ಬಾಹ್ಯತೆಯಿಂದ ಮುಕ್ತನಾಗುತ್ತಾನೆ. ಅವನ ಮನಸ್ಸು ಶಾಶ್ವತ ಶಾಂತಿ, ಸಮತೋಲನ, ನಿರ್ಲಿಪ್ತತೆ ಮತ್ತು ಆಧ್ಯಾತ್ಮಿಕ ಸಮಗ್ರತೆಯ ಸ್ಥಿತಿಗೆ ಪ್ರವೇಶಿಸುತ್ತದೆ. ಮಂತ್ರವು ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ವದ ನಿಲುವನ್ನು ಕಲಿಸುತ್ತದೆ. ಜೀವನದಲ್ಲಿ ನಾವು ಬಾಹ್ಯ ವಸ್ತುಗಳು ಅಥವಾ ವ್ಯಕ್ತಿಗಳ ಮೇಲೆ ಹೆಚ್ಚಾಗಿ ಅವಲಂಬಿತರಾಗುವುದನ್ನು ಬಿಟ್ಟುಬಿಡಬೇಕು. ಏಕೆಂದರೆ ಜಗತ್ತಿನ ಪ್ರತಿಯೊಂದು ಅಂಶವೂ ಪರಮೇಶ್ವರನ ಸಾನ್ನಿಧ್ಯದಲ್ಲಿ, ಅವನ ನಿಯಂತ್ರಣದಲ್ಲಿ ನಡೆಯುತ್ತಿದೆ. ವ್ಯಕ್ತಿಯ ಬಾಹ್ಯತೆಯ ಮೇಲಿನ ಭಾವನೆಗಳು, ಆಸೆ, ಮೋಹ, ಅಹಂಕಾರ, ಅಸಹನೆ ಇವುಗಳಿಗೆ ಅತಿಯಾಗಿ ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ. ಬದಲಾಗಿ ಆತನು ತನ್ನೊಳಗಿನ ಆತ್ಮಜ್ಞಾನದಿಂದ ಪರಮೇಶ್ವರನ ಸಾನ್ನಿಧ್ಯವನ್ನು ಅರಿತುಕೊಂಡು ಶಾಶ್ವತ ಶಾಂತಿ, ಸಮತೋಲನ ಮತ್ತು ಸಮಗ್ರತೆಯನ್ನು ಅನುಭವಿಸುತ್ತಾನೆ. ಈ ಮಂತ್ರವು ವ್ಯಕ್ತಿಯ ದೃಷ್ಟಿಯನ್ನು ಜೀವನದ ನಿಜವಾದ ತತ್ವಕ್ಕೆ ತರುತ್ತದೆ. ಜೀವನದಲ್ಲಿ ಎದುರಾಗುವ ನೋವು, ಸಂಕಟ, ವೈಫಲ್ಯ ಇವುಗಳು ತಾತ್ಕಾಲಿಕ. ನಿಜವಾದ ದೃಷ್ಟಿಯಲ್ಲಿ ಎಲ್ಲವೂ ಶಾಶ್ವತ ಶಕ್ತಿಯ, ಪರಮೇಶ್ವರನ ನಿಯಂತ್ರಣದ, ಅವನ ಚೈತನ್ಯದ ಅಂಗಗಳಾಗಿವೆ. ಈ ಅರಿವಿನಿಂದ ವ್ಯಕ್ತಿಯು ನಿರ್ಲಿಪ್ತ, ಶಾಂತ, ಸಮತೋಲನ, ಪರಮಾರ್ಥಾನುಸಾರ ಜೀವನವನ್ನು ನಡೆಸಬಹುದು.
ಆತನು ಬಾಹ್ಯತೆಯಲ್ಲಿ ಅಲೆತುಂಬದೆ ತನ್ನ ಒಳಗಿನ ಶಾಂತಿ ಮತ್ತು ಸಮಗ್ರತೆಯ ಮೂಲಕ ಪರಮೇಶ್ವರನ ನಿಯಂತ್ರಣ ಮತ್ತು ಶಕ್ತಿಯನ್ನು ಪ್ರತಿಯೊಂದು ಕ್ಷಣದಲ್ಲಿ ಅನುಭವಿಸುತ್ತಾನೆ. 15ನೇ ಮಂತ್ರವು ವ್ಯಕ್ತಿಗೆ ತಿಳಿಸುತ್ತದೆ, ಜಗತ್ತಿನ ಪ್ರತಿಯೊಂದು ಅಂಶವೂ ಪರಮೇಶ್ವರನ ನಿಯಂತ್ರಣದಲ್ಲಿ, ಅವನ ಸಾನ್ನಿಧ್ಯದಲ್ಲಿ, ಅವನ ಶಕ್ತಿಯ ಮೂಲಕ ನಡೆಯುತ್ತಿದೆ. ಈ ಅರಿವಿನಿಂದ ಮನುಷ್ಯನು ಶಾಶ್ವತ ಶಾಂತಿ, ನಿರ್ಲಿಪ್ತತೆ, ಸಮತೋಲನ ಮತ್ತು ಆಧ್ಯಾತ್ಮಿಕ ಸಮಗ್ರತೆಯನ್ನು ಪಡೆಯುತ್ತಾನೆ. ಮಂತ್ರವು ಜೀವನದ ಮೂಲತತ್ವವನ್ನು ಮತ್ತು ಜೀವನದ ನಿಜವಾದ ಪರಿಪೂರ್ಣತೆಯನ್ನು ವ್ಯಕ್ತಿಗೆ ತೋರಿಸುತ್ತದೆ. ವ್ಯಕ್ತಿಯ ಮನಸ್ಸು ಈ ಅರಿವಿನ ಮೂಲಕ ಶಾಶ್ವತ ಶಾಂತ, ಆತ್ಮನಿರೀಕ್ಷೆಯುಳ್ಳ, ಸಮತೋಲನಯುತ, ನಿರ್ಲಿಪ್ತ ಮತ್ತು ಪರಮಾರ್ಥಾನುಸಾರಿಯಾದ ಜೀವನಕ್ಕೆ ತಲುಪುತ್ತದೆ. ಪ್ರಾಚೀನ ಕಾಲದಲ್ಲಿ ವಿಜಯನಗರ ಎಂಬ ಮಹಾನಗರದಲ್ಲಿ ರಾಜ ಸಿಂಹಾಸನ ಹಂಚಿಕೊಂಡ ಧರ್ಮ, ನೀತಿ, ಶಕ್ತಿಯೊಂದಿಗೆ ಆಡಳಿತ ನಡೆಸುತ್ತಿದ್ದ ರಾಜನೊಂದು ಇದ್ದನು. ಆತನ ಹೆಸರು ಚಿದ್ರಾಜನು. ಚಿದ್ರಾಜನು ಬಾಹ್ಯವಾಗಿ ಎಲ್ಲವನ್ನೂ ಹೊಂದಿದ್ದ. ಅದೃಷ್ಟ, ಸಂಪತ್ತು, ಶಕ್ತಿ, ಜನರ ಪ್ರೀತಿ ಎಲ್ಲವನ್ನೂ ಆತನು ಪಡೆದುಕೊಂಡಿದ್ದನು. ಆದರೂ ತನ್ನ ಹೃದಯದಲ್ಲಿ ಒಂದು ಖಾಲಿತನ, ಒಂದು ಶಾಶ್ವತ ಶಾಂತಿಯ ಕೊರತೆ, ಒಂದು ಅಂತಃಕರಣದ ಅಸಮಾಧಾನ ಎಂಬ ಭಾವನೆ ಸದಾ ಇದ್ದಿತು. ಪ್ರತಿಯೊಂದು ಘಟನೆಯನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ವಿಷಯವನ್ನು ಅವನು ತನ್ನ ನಿಯಂತ್ರಣಕ್ಕೆ ಬರುವಂತೆ ನೋಡುತ್ತಿದ್ದ. ಆದರೆ ಯಾವತ್ತೂ ಸತ್ಯವಾದ ಶಾಂತಿ ಅಥವಾ ಶಾಶ್ವತ ಸಂತೋಷ ಅವನ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಚಿದ್ರಾಜನು ತನ್ನ ಆಳ್ವಿಕೆ ಕಾರ್ಯಗಳಿಂದ ವಿರಾಮ ಪಡೆದನು ಮತ್ತು ಹಿಮಪರ್ವತಗಳ ತೀರದ ಆಳವಾದ, ಶಾಂತ, ಮೌನಭರಿತ ಋಷಿಯ ಆಶ್ರಮಕ್ಕೆ ಹೋಗಿ ಆತನು ತಾನು ಅನುಭವಿಸುತ್ತಿರುವ ಅಸಮಾಧಾನವನ್ನು ತೆರವು ಮಾಡಬೇಕೆಂದು ನಿರ್ಧರಿಸಿದನು. ಮಹರ್ಷಿ ಸಿದ್ಧಾಚಾರ್ಯನು ಪರ್ವತ ಶಿಖರಗಳ ನಡುವೆ ಶಾಂತವಾಗಿ ಧ್ಯಾನಿಸುತ್ತಿದ್ದ ಋಷಿ. ಯುವರಾಜನ ದಾರಿ ಕಾಣುವುದನ್ನು ಗಮನಿಸಿ ಆತನು ಸ್ವಾಗತಿಸಿದನು. ಚಿದ್ರಾಜನು ತನ್ನ ದುಃಖವನ್ನು ವಿವರಿಸುತ್ತಾ ಹೇಳಿದರು, ಮಹರ್ಷಿ, ನನ್ನ ಹೃದಯದಲ್ಲಿ ಶಾಶ್ವತ ಶಾಂತಿ ಇಲ್ಲ. ನಾನು ಹೊಂದಿರುವ ಶಕ್ತಿ, ಸಂಪತ್ತು, ಸಂಬಂಧಗಳು ಎಲ್ಲವೂ ತಾತ್ಕಾಲಿಕ. ಅಲ್ಪ. ನಾನು ಬದುಕನ್ನು ನಿಯಂತ್ರಿಸುತ್ತಿದ್ದೆನೆಂದು ಭಾವಿಸುತ್ತಿದ್ದರೂ ನಿಜವಾದ ಶಾಂತಿ ಇಲ್ಲ. ನನ್ನ ಜೀವನದಲ್ಲಿ ಅಪೂರ್ಣತೆ ಮತ್ತು ನೋವು ಎಂದಿಗೂ ಹೋಗುವುದಿಲ್ಲ. ನನಗೆ ಮಾರ್ಗ ತೋರಿಸಿ. ಮಹರ್ಷಿ ಸಿದ್ಧಾಚಾರ್ಯನು ಪರ್ವತದ ಎತ್ತರದಲ್ಲಿ ಸೂರ್ಯನ ಬೆಳಕು, ಹರಿದ ನದಿಗಳ ಅಲೆಯುವಿಕೆ, ಆಕಾಶದ ಅನಂತ ವಿಸ್ತಾರವನ್ನು ಯುವರಾಜನ ಕಡೆ ಸೂಚಿಸಿ ಹೇಳಿದರು. ಯುವರಾಜ, ನೀನು ನೋಡುತ್ತಿರುವ ಜಗತ್ತು, ಎಲ್ಲಾ ಜೀವಿಗಳು, ಎಲ್ಲಾ ಘಟನೆಗಳು, ಪ್ರತಿಯೊಂದು ಘಟಕ, ಪ್ರತಿಯೊಂದು ವಸ್ತು ಎಲ್ಲವೂ ನನ್ನ ನಿಯಂತ್ರಣದಲ್ಲಿ, ನನ್ನ ಸಾನ್ನಿಧ್ಯದಲ್ಲಿ. ನೀನು ಬಾಹ್ಯವಾಗಿ ನೋಡುವ ಅಳತೆ, ಸಂತೋಷ, ದುಃಖ, ಶಕ್ತಿ, ದುರ್ಬಲತೆ ಇವೆಲ್ಲ ತಾತ್ಕಾಲಿಕ, ಅವನ ನಿಯಂತ್ರಣದಿಂದ ಹೊರಗಡೆ ಇರದು. ಜಗತ್ತಿನ ಪ್ರತಿಯೊಂದು ಅಂಶವೂ ನನ್ನ ಶಕ್ತಿ, ನನ್ನ ಚೈತನ್ಯದ ಪ್ರತಿಬಿಂಬ. ನಿನ್ನ ನೋವು ಮತ್ತು ಸಂತೋಷವನ್ನು ಈ ಬಾಹ್ಯ ಘಟನೆಗಳಲ್ಲಿ ಹುಡುಕಬೇಡ. ನಿನ್ನ ಮನಸ್ಸನ್ನು ನನ್ನ ಅನಂತ ನಿಯಂತ್ರಣದಲ್ಲಿ ನೆಟ್ಟೆಮಾಡು. ನೋವು ಮತ್ತು ಮೋಹಗಳ ಬಾಹ್ಯ ಬಂಧನದಿಂದ ಮುಕ್ತವಾಗು. ಯುವರಾಜನು ಕುತೂಹಲದಿಂದ ಕೇಳಿದನು, ಮಹರ್ಷಿ, ಈ ಅರಿವನ್ನು ನಾನು ಹೇಗೆ ಜೀವನದಲ್ಲಿ ಅನುಸರಿಸಬೇಕು? ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಹೇಗೆ ಸಮತೋಲನದಿಂದ, ಶಾಂತಿಯೊಂದಿಗೆ ನಡೆಸಬಹುದು? ಮಹರ್ಷಿಯು ಹಿಮಪರ್ವತದ ಚುಕ್ಕಿಗಳಂತೆ ಶಾಂತವಾಗಿ ಹೇಳಿದರು, ಯುವರಾಜ, ನೀನು ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಸಂಕಷ್ಟ, ಪ್ರತಿಯೊಂದು ಸಂತೋಷ ಇವೆಲ್ಲ ನನಗೆ ಅವಲಂಬಿತ. ನೀನು ಯಾರನ್ನು ಪ್ರೀತಿ ಅಥವಾ ಅಸಹನೆ, ಭಯ ಅಥವಾ ಮೋಹದಿಂದ ಅಲೆದಾಡಬಾರದು. ಪ್ರತಿಯೊಂದು ಘಟನೆ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಸ್ತು ಎಲ್ಲವೂ ನನ್ನ ನಿಯಂತ್ರಣದಲ್ಲಿ, ನನ್ನ ಶಕ್ತಿ ಮತ್ತು ಚೈತನ್ಯದ ಅಂಗವಾಗಿ ಸಂಭವಿಸುತ್ತವೆ. ಈ ಅರಿವಿನಿಂದ ನೀನು ಶಾಶ್ವತ ಶಾಂತಿ, ನಿರ್ಲಿಪ್ತತೆ, ಸಮತೋಲನ ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಪಡೆಯುತ್ತೀಯ.
ನೋಡು ಈ ನದಿಯ ಪ್ರವಾಹವನ್ನು. ಅದು ನಿರಂತರವಾಗಿ ಹರಿಯುತ್ತಿದೆ, ಯಾವತ್ತೂ ನಿಲ್ಲುವುದಿಲ್ಲ. ನೀನು ನದಿಯಲ್ಲಿನ ಪ್ರತಿಯೊಂದು ಅಲೆ, ಪ್ರತಿಯೊಂದು ಪ್ರವಾಹವನ್ನು ನನ್ನ ನಿಯಂತ್ರಣದಲ್ಲಿ ಎಂದು ಅರಿತಾಗ ನದಿಯ ಅಲೆಗಳಿಗೆ ಏನೂ ಭಯ ಅಥವಾ ಅಸಹನೆ ಇರಲಾರದು. ನೀನು ಜೀವನದ ಪ್ರತಿಯೊಂದು ಅಲೆ, ಸಂಕಷ್ಟ, ವೈಫಲ್ಯವನ್ನು ನನ್ನ ನಿಯಂತ್ರಣದಲ್ಲಿ ಎಂದು ತಿಳಿದುಕೊಂಡಾಗ ನಿನ್ನ ಮನಸ್ಸು ಶಾಶ್ವತ ಶಾಂತ, ನಿರ್ಲಿಪ್ತ, ಸಮತೋಲನದಿಂದ ಇರುತ್ತದೆ. ನೀನು ತನ್ನೊಳಗಿನ ದೃಷ್ಟಿಯನ್ನು ಬೆಳೆಸಿದಾಗ ಜೀವನವೇ ಶಾಶ್ವತ ಪೂರ್ಣತೆಯ ಪ್ರತಿಬಿಂಬವಾಗುತ್ತದೆ. ಯುವರಾಜನು ಮಹರ್ಷಿಯ ಮಾತನ್ನು ಹೃದಯಪೂರ್ವಕವಾಗಿ ಅರಿತುಕೊಂಡನು. ಅವನು ತಿಳಿದುಕೊಂಡನು, ಬಾಹ್ಯ ಲೋಕದಲ್ಲಿ ನೋಡುವ ಎಲ್ಲಾ ವೈಪರೀತ್ಯ, ಸಂಕಷ್ಟಗಳು, ಅನುಭವಗಳ ವೈವಿಧ್ಯ ಅವು ಪರಮೇಶ್ವರನ ನಿಯಂತ್ರಣದಲ್ಲಿ ಅವನು ನಡೆಸುತ್ತಿರುವ ಶಾಶ್ವತ ಚಕ್ರದ ಅಂಗಗಳಾಗಿವೆ. ಯಾವತ್ತೂ ಯಾವ ವ್ಯಕ್ತಿ, ಯಾವ ಘಟನೆಯಲ್ಲಿಯೂ ಅವನು ಬಾಹ್ಯವಾಗಿ ಮೋಹಗೊಂಡು ಅಸಹನೆ ಅಥವಾ ಅಹಂಕಾರದಿಂದ ಅಲೆದಾಡಬಾರದು. ಬದಲಾಗಿ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಘಟನೆಯಲ್ಲಿಯೂ ಪರಮೇಶ್ವರನ ನಿಯಂತ್ರಣವನ್ನು, ಅವನ ಶಕ್ತಿ ಮತ್ತು ಅನುಭವವನ್ನು ನೋಡುವ ಮನಸ್ಸನ್ನು ಬೆಳೆಸಬೇಕು. ಕಾಲಕ್ರಮದಲ್ಲಿ ಯುವರಾಜನು ಈ ತತ್ವವನ್ನು ಜೀವನದಲ್ಲಿ ನಿತ್ಯ ಅನುಸರಿಸುತ್ತಿದ್ದನು. ರಾಜ್ಯದ ನಿರ್ವಹಣೆ, ಜನರ ಸೇವೆ, ವೈಯಕ್ತಿಕ ಸಂಬಂಧಗಳು ಅವನು ಶಾಶ್ವತ ಶಾಂತಿ, ನಿರ್ಲಿಪ್ತತೆ, ಸಮತೋಲನದಿಂದ ನಿರ್ವಹಿಸುತ್ತಿದ್ದನು. ಅವನ ಜೀವನದಲ್ಲಿ ಬಾಹ್ಯ ವೈಭವ, ಶಕ್ತಿ ಅಥವಾ ಆಕರ್ಷಣೆ ಅವನಿಗೆ ನಿಯಂತ್ರಣ ತಪ್ಪಿ ಏನನ್ನೂ ಮಾಡಲಿಲ್ಲ. ಅವನು ಅರಿತನು, ಜೀವನವು ಶಾಶ್ವತ ಶಾಂತಿ, ನಿತ್ಯ ಸಂತೋಷ, ಪರಮಾರ್ಥಾನುಸಾರ ಜೀವನವನ್ನು ಪಡೆಯಲು ಜಗತ್ತಿನ ಪ್ರತಿಯೊಂದು ಅಂಶ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ ಎಲ್ಲವನ್ನೂ ಪರಮೇಶ್ವರನ ನಿಯಂತ್ರಣದಲ್ಲಿ ಅರಿತು ಶಾಶ್ವತ ಮನೋಭಾವದಿಂದ ನೋಡುವುದೇ ಅಗತ್ಯ. ಈ ಪೌರಾಣಿಕ ಕಥೆಯಿಂದ ತಿಳಿಯುವುದು ಏನೆಂದರೆ, ಜೀವನದಲ್ಲಿ ನಾವು ಎದುರಾಗುವ ನೋವು, ಸಂಕಷ್ಟ, ವೈಫಲ್ಯ ಅಥವಾ ಬಾಹ್ಯ ವೈಪರೀತ್ಯ ಎಲ್ಲವೂ ಶಾಶ್ವತ ನಿಷ್ಕೃತವಲ್ಲ, ಪರಮೇಶ್ವರನ ನಿಯಂತ್ರಣದಲ್ಲಿ ಸಂಭವಿಸುತ್ತವೆ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಸ್ತು ಎಲ್ಲವೂ ಅವನ ಚೈತನ್ಯ, ಶಕ್ತಿ, ನಿಯಂತ್ರಣದ ಅಂಗ. ಈ ಅರಿವಿನಿಂದ ವ್ಯಕ್ತಿಯ ಮನಸ್ಸು ಶಾಶ್ವತ ಶಾಂತಿ, ನಿರ್ಲಿಪ್ತತೆ, ಸಮತೋಲನ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ಪಡೆಯುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.